ಪಥಸಂಚಲನ ದಂಗಲ್ ಮಧ್ಯೆ ಇಂದು ಯಾದಗಿರಿಯ ಗುರುಮಠಕಲ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇಂದು ನಡೆಯಲಿರುವಂತಹ ಆರ್ಎಸ್ಎಸ್ ಪಥಸಂಚಲನಕ್ಕೆ ಯಾದಗಿರಿ ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ಗುರುಮಠಕಲ್ ಪಟ್ಟಣದ ನರೇಂದ್ರ ರಾಠೋಡ್ ಲೇಔಟ್ನಿಂದ ಪಥಸಂಚಲನ ಆರಂಭವಾಗಲಿದೆ. ಸಾಮ್ರಾಟ್ ವೃತ್ತ, ಬಸವೇಶ್ವರ ವೃತ್ತ, ಹನುಮಾನ್ ದೇವಸ್ಥಾನ, ಕುಂಬರವಾಡಿ ಸೇರಿದಂತೆ ಹಲವೆಡೆ ಪಥಸಂಚಲನ ನಡೆಯಲಿದೆ. ಪಥಸಂಚಲನ ಮಾರ್ಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ ಸದ್ಯಕ್ಕೆ ನಡೆಯೋದಿಲ್ಲ. ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ನಿನ್ನೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ. ಭದ್ರತಾ ದೃಷ್ಟಿಯಿಂದ ಅವಕಾಶ ಕೊಟ್ಟಿಲ್ಲ ಅಂತ ಸರ್ಕಾರ ತಿಳಿಸಿದ್ದು, ನವೆಂಬರ್ 5ಕ್ಕೆ ಬೆಂಗಳೂರಿನಲ್ಲೇ ಶಾಂತಿ ಸಭೆ ನಡೆಸೋದಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಿದ ಬಳಿಕ ಅನುಮತಿ ನೀಡುವ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ನವೆಂಬರ್ 7ರ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆಗೆ ಮುಂದೂಡಲಾಗಿದೆ. ಈ ನಡುವೆ ಇಂದು ಗುರುಮಠಕಲ್ನಲ್ಲಿ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಇಂದು ಸೆಷನ್ಸ್ ಕೋರ್ಟ್ಗೆ ನೇರವಾಗಿ ಬರಬೇಕು. ಇಂದು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಆಗಲಿದೆ. ಹಿಂದೆ ಟ್ರಯಲ್ ಡೇಟ್ ಫಿಕ್ಸ್ ಮಾಡುವಂಥ ಸಾಧ್ಯತೆ ಇದೆ. ಟೆಕ್ನಿಕಲ್ ಎವಿಡೆನ್ಸ್, ಐ ವಿಟ್ನೆಸ್, ಎಫ್ಎಸ್ಎಲ್ ರಿಪೋರ್ಟ್ ಹೀಗೆ 230ಕ್ಕೂ ಹೆಚ್ಚು ಸಾಕ್ಷ್ಯ ಉಲ್ಲೇಖಿಸಿ ದರ್ಶನ್ ಗ್ಯಾಂಗ್ ಬಗ್ಗೆ ಪ್ರಬಲ ಸಾಕ್ಷ್ಯವನ್ನು ಸಂಗ್ರಹಿಸಲಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನವೆಂಬರ್ 12ರವರೆಗೆ ತನಿಖೆಗೆ ತಡೆ ನೀಡಿ ಹೈಕೋರ್ಟ್ ಆದೇಶ ನೀಡಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದು ಮಾಡಬೇಕು ಮತ್ತು ಎಸ್ಐಟಿ ವಿಚಾರಣೆಗೆ ತಡೆ ನೀಡಬೇಕು ಅಂತ ಬುರುಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ನಿನ್ನೆ ವಿಚಾರಣೆ ನಡೆಸಿದ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ಮುಂದಿನ ತನಿಖೆಗೆ ತಡೆ ನೀಡಿ ನವೆಂಬರ್ 12ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿವರೆಗೂ ಅರ್ಜಿದಾರರ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಬಂಧ ಮತ್ತೆ 4ವರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿತ್ತು. ವಿಠಲ್ ಗೌಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ. ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ಜಯಂತ್ ಟಿಗೆ ನವೆಂಬರ್ 3ಕ್ಕೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಎಸ್ಐಟಿ ನೋಟಿಸ್ ಬಗ್ಗೆ ಹೋರಾಟಗಾರ ಜಯಂತ್ ಟಿ ಮೊದಲ ಬಾರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿ ಜಯಂತ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರು ಮನೆಗೆ ನೋಟಿಸ್ ಅಂಟಿಸಿ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಸೌಜನ್ಯ ಪರ ಹೋರಾಟದಿಂದ ನಾವು ಹಿಂದೆ ಸರಿಯೋದಿಲ್ಲ ಅಂತ ಯಾವ ಕಡೆನೋ ಲಿಂಕ್ ಮಾಡ್ತಾ ಇದ್ದಾರೆ. ನಾವು ಎಲ್ಲದಕ್ಕೂ ತಯಾರಾಗಿದ್ದು ಸಾಯೋದಕ್ಕೂ ಕೂಡ ರೆಡಿ ಇದ್ದೇವೆ. ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರಲೇಬೇಕು. ಬರೋವರೆಗೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ನೇರವಾಗಿ ನೋಟಿಸ್ ಕೊಡಬೇಕಂತೇಳಿ ಅದರ ಪ್ರಕಾರ ಅವರು ಬಂದು ನೋಟಿಸ್ನ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲರಿಗೂ ಸೌಜನ್ಯ ಪರ ಹೋರಾಟಗಾರರಿಗೆ ನ್ಯಾಯವಾಗಿ ಸತ್ಯ ಧರ್ಮದಲ್ಲಿ ಹೋರಾಟ ಮಾಡುವ ಎಲ್ಲರಿಗೂ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಈ ಹೋರಾಟ ಹಿಂದೆ ಹೋಗೋ ವಿಷಯನೇ ಇಲ್ಲ, ಹೋಗುವುದೇ ಇಲ್ಲ. ಇನ್ನು ಸಮಾಜದಲ್ಲಿ ಓಡಾಡಬಾರ್ದು ಆ ರೀತಿ ಬಿಂಬಿಸೋಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ತಪ್ಪಿಲ್ಲದ್ರು ಇವರು ತಪ್ಪಿಸ್ತಾರಂತೆ ಮಾಡಿ ನಮ್ಮನ್ನೇನಾದ್ರು ಜೈಲಿಗೆ ಹಾಕಿದರು, ಮುಂದೆ ಜೈಲಿಗೆ ಹಾಕ್ಬೋದು, ಇಲ್ಲ ದೊಡ್ಡದಂದರೆ ಒಂದು ಮರಣದಂಡ ಸಿಗ್ಬೋದು, ಯಾರಾದರೂ ಹೊಡೆದು ಸಾಯಿಸ್ಬೋದು. ಅಷ್ಟೇ ಮಾತ್ರ ತಾನೇ ಮಾಡಲಿಕ್ಕಾಗೋದು. ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಆಗಲ್ಲ ತಾನೆ. ನೋಡಿ, ನಾವು ಎಲ್ಲದಕ್ಕೂ ತಯಾರಾಗಿ ಇಳಿದೀನಿ. ಹಾಗೆ ಸಾಯಲಿಕ್ಕೂ ರೆಡಿ ಇದ್ದೀನಿ, ಹೋರಾಟಕ್ಕೂ ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಹೋಗುವ ವಿಷಯನೇ ಇಲ್ಲ, ಹೋಗುವುದೂ ಇಲ್ಲ. ಸತ್ಯ ಹೊರಗೆ ಬರಲೇಬೇಕು. ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರಲೇಬೇಕು. ಬರೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಈ ಮೂಲಕ ಹೇಳ್ತೀವಿ. ಯಾವುದೇ ಎಂಜಿಲ ಕಾಸಿಗೆ ಕೈ ಚಾಚಿ ಕೆಲಸ ಮಾಡ್ತಾ ಇಲ್ಲ. ಧರ್ಮ ಉಳಿಬೇಕು, ಅಧರ್ಮ ಸಾಯಬೇಕು, ಸಾಯಿಸಲೇಬೇಕು. ಈ ಉದ್ದೇಶ ಕೆಲಸ ಮಾಡೋದು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತೂ. ಧರ್ಮಸ್ಥಳ ಪ್ರಕರಣ ರದ್ದು ಕೋರಿ ಕೋರ್ಟ್ಗೆ ಬುರುಡೆ ಗ್ಯಾಂಗ್ನಿಂದ ಅರ್ಜಿ ಸಲ್ಲಿಕೆ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಬಹಳ ಸೆನ್ಸಿಟಿವ್ ವಿಚಾರ. ಹೈಕೋರ್ಟ್ಗೆ ಹೋಗಿರೋದು ಗೊತ್ತು, ಆದರೆ ಮಾಹಿತಿ ಪಡೆದೇ ಇದ್ರ ಬಗ್ಗೆ ಮಾತನಾಡಬೇಕು. ಎಸ್ಐಟಿ ಸಂಗ್ರಹ ಮಾಡಿರುವ ವರದಿ ಕೋರ್ಟ್ಗೆ ಹೇಳ್ತಾರೆ. ಪ್ರಕರಣದ ವಿಚಾರ ಎಸ್ಐಟಿಗೆ ಬಿಟ್ಟು ಬೇರೆಯವರಿಗೆ ಗೊತ್ತಿರೋದಿಲ್ಲ. ವರದಿಯನ್ನ ಮೊದಲೇ ವಾರದಲ್ಲೇ ಕೊಡ್ತಾರೆ, ಆದರೆ ಪೂರ್ಣ ವರದಿನ ಅಥವಾ ಮಧ್ಯಂತರ ವರದಿನ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ನನಗೂ ಅಷ್ಟೇ ಮಾಹಿತಿ ಇರೋದು. ಸಂಪೂರ್ಣ ಮಾಹಿತಿಯನ್ನು ತಗೊಂಡ ನಂತರ ಪ್ರತಿಕ್ರಿಯೆ ಮಾಡ್ತೇನೆ ನಾನು. ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ಆಗಿರೋದ್ರಿಂದ ವಿಷಯಗಳನ್ನ ತಗೊಂಡೇ ನಾನು ಮಾತಾಡಬೇಕಾಗ್ತದೆ. ಹಾಗಾಗಿ ನಾನು ಹೈಕೋರ್ಟಿಗೆ ಹೋಗಿರೋದು ಗೊತ್ತು, ಆದರೆ ವಿಷಯಗಳು ಬೇರೆ ಬೇರೆ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ತಗೊಂಡ ನಂತರ ಹೇಳ್ತೇನೆ. ನಾವು ನಮ್ಮ ಹತ್ರ SITನವರು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಸಂದರ್ಭ ಬಂದಾಗ ಕೋರ್ಟಿಗೆ ಹೇಳ್ತಾರೆ.
ಕೋರ್ಟಿಗೆ ಅವ್ರು ಹೋಗಬಾರ್ದು ಅಂತ ನಾವು ತಡೆಯೋಕ್ಕಾಗೋದಿಲ್ಲ. ಆದರೆ ಅವ್ರಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಏನು ಮಾಹಿತಿ ಕೊಡಬೇಕು SITನವ್ರು ಕೊಡ್ತಾರೆ. ಅಲ್ಲ, ನನಗೂ ಧರ್ಮಸ್ಥಳ ಕೇಸ್ ವಾಪಸ್ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಯದುವೀರ್, ಕೇಸ್ ಕೊಟ್ಟವರ ಒಂದೊಂದೇ ಬಣ್ಣ ಈಗ ಬಯಲಾಗ್ತಾ ಇದೆ. ಧರ್ಮಸ್ಥಳದ ಹೆಸರಿಗೆ ಕಪ್ಪು ಮಸಿ ಬಳಿಯೋದಕ್ಕೆ ಷಡ್ಯಂತ್ರ ನಡೆದಿತ್ತು ಅನ್ನೋದು ಮೊದಲಿನಿಂದಲೂ ಗೊತ್ತಿರೋ ವಿಚಾರ. ಈಗ ಕಾನೂನಾತ್ಮಕವಾಗಿ ಅದು ಸಾಬೀತಾಗ್ತಿದೆ. ಯಾವ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ. ಹೀಗಾಗಿ ಕೇಸ್ ವಾಪಸ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಗೋವಿಂದ್ ಕಾರಜೋಳ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕಂದರೆ ಬಹಳ ವರ್ಷಗಳಿಂದ ಕೂಡ ಅಲ್ಲಿ ಅಪಪ್ರಚಾರ ಆಗ್ತಾ ಇತ್ತು. ಅದಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಅವರ ಸ್ವಾಗತ ಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಕೂಡ ಸಲ್ಲಿಸಿದರು. ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ. ಆದರೆ ಬಿಜೆಪಿಯವರು ಇದರಲ್ಲೂ ರಾಜಕೀಯ ಮಾಡ್ತಾರೆ. ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರು ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಇವರು ಮತಗಳಿಗೋಸ್ಕರ ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವರು ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇನೆ ಮುಖ್ಯಮಂತ್ರಿಗಳು SITಗೆ ಎಲ್ಲಾನು ಕೂಡ ರಚನೆ ಮಾಡೋದಕ್ಕೆ ತೀರ್ಮಾನ ತಗೊಂಡ್ರು. ಯಾವುದೇ ಒಂದು ಪ್ರಕ್ರಿಯೆ ಪಾಲಿಸ್ತೇನೆ ಇದಕ್ಕೆ ಅನುಮತಿ ಕೊಟ್ಟರು. ಅಂತ್ಯದಲ್ಲಿ ಅದು ಒಳ್ಳೇದಾಯ್ತು, ಯಾಕಂದ್ರೆ ಸತ್ಯವನ್ನು ಆಚೆ ಬಂತು. ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತಗೊಂಡಿದ್ದಾರೆ. ಏನು ಕಾನೂನು ನೋಡೋಣ, ಏನು ಪ್ರಕ್ರಿಯೆ ಇದೆ ನೋಡಿ. ಅಂತ್ಯದಲ್ಲಿ ನಮ್ಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು, ಸೌಜನ್ಯದ ಒಂದು ಕೇಸ್ನಲ್ಲಿ, ನಂತರ ಇದೇನೇನು ಆಚೆಗೆ ಬಂದಿದೆ, ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ. ನ್ಯಾಯ ಸಿಗುವಂಥ ಕೆಲಸದಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ. ಆ ನ್ಯಾಯ ಸಿಕ್ಕಲೇಬೇಕಾಗಿದೆ. ತಪ್ಪಾಗಿದ್ರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ. ಇಲ್ಲಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇನೆ ಮುಖ್ಯಮಂತ್ರಿಗಳು ವಿವಿಧ ವಿಮಾನ ನಿಲ್ದಾಣಗಳ ಮರುನಾಮಕರಣಕ್ಕೆ ಒತ್ತಾಯಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿದ್ದಾವೆ. ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹುಬ್ಬಳ್ಳಿ ಕಚೇರಿ ಬಳಿ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವೇಶ್ವರರ ಹೆಸರು ಇಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಮನ್ಸೂರು ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ ಮತ್ತು ವಿವಿಧ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿದ್ದಾರೆ. ರಾಜ್ಯಾದ್ಯಂತ ನಡೆಸಿದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಅವಧಿ ವಿಸ್ತರಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಸಮೀಕ್ಷೆ 100% ಸಕ್ಸಸ್ ಆಗಿದೆ. ನವೆಂಬರ್ 10ರವರೆಗೆ ಆನ್ಲೈನ್ ಸರ್ವೆಗೆ ಅವಕಾಶ ಕೊಡಲಾಗಿದೆ. ಈ ಹಿಂದೆ ಆನ್ಲೈನ್ನಲ್ಲಿ ಸರ್ವೆಗೆ ಅಕ್ಟೋಬರ್ 31ರವರೆಗೆ ಮಾತ್ರ ಅವಕಾಶ ಕೊಡಲಾಗಿತ್ತು. ಬೆಂಗಳೂರಲ್ಲಿ ಹೊರಗಿಂದ ಬಂದವರ ಸಮೀಕ್ಷೆಯೂ ಆಗ್ತಾ ಇದೆ. 31ರ ನಂತರ ಕಂಪ್ಲೀಟ್ ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಇದು ಒಂದು ವಿಶೇಷ ಮತ್ತು ಬಹಳ ಚೆನ್ನಾಗಿರುವಂಥ ಸರ್ವೆಯನ್ನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದವರು ನಿರ್ಧಾರ ತಗೊಂಡಿದ್ದು ಅದ್ಭುತವಾದಂಥದ್ದು. ಈ ಸರ್ವೆಯನ್ನು ಕಂಪ್ಲೀಟ್ ಮಾಡ್ತೀವಿ. 31ಕ್ಕೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಆನ್ಲೈನು ಮತ್ತೆ 10ನೇ ತಾರೀಕುವರೆಗೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. 10ನೇ ತಾರೀಕುವರೆಗೆ ಅದಕ್ಕೆ ಇದ್ರ ನಂಬರು, ಆನ್ಲೈನ್ ನಂಬರನ್ನು ಹೇಳಿದೆ 10ನೇ ತಾರೀಕು ಆನ್ಲೈನ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ಬಟ್ ನಮ್ಮ ಅನಿಸಿಕೆ ಯಾರು ಈಗ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದರೆ ಕಾರ್ಮಿಕರ ಮನೆ ಇರ್ತಾವೆ, ರಾತ್ರಿ 8:30 9 ಗಂಟೆವರೆಗೂ ಸರ್ವೆ ಮಾಡಿದಂಥ ಉದಾಹರಣೆಗಳು ಇದಾವೆ. ಈ ರೀತಿ ಸರ್ವೆ ಆಗ್ತಾ ಇದೆ. ಭಾಳ ಈ ರಾಜ್ಯ ದೇಶದೊಳಗನೆ ಇದು ಒಂದು ವಿಶೇಷ ಮತ್ತು ಬಹಳ ಚೆನ್ನಾಗಿರುವಂಥ ಸರ್ವೆಯನ್ನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದವರು ನಿರ್ಧಾರ ತಗೊಂಡಿದ್ದು ಅದ್ಭುತವಾದಂಥದ್ದು. ಈ ಸರ್ವೆಯನ್ನು ಕಂಪ್ಲೀಟ್ ಮಾಡ್ತೀವಿ. 31ಕ್ಕೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನ್ಯೂಸ್ 18 ಕನ್ನಡ ಮಾಡ್ತಾ ಇರುವಂಥ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನಕ್ಕೆ ಸರ್ಕಾರ ಸ್ಪಂದಿಸಿದೆ. ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ 360 ಕೋಟಿ ರೂಪಾಯಿ ಅನುದಾನ ನೀಡಲಿಕ್ಕೆ ರಾಜ್ಯ ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರಾಜ್ಯದಾದ್ಯಂತ ಶಾಲಾ ಕೊಠಡಿಗಳ ದುಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ 18 ಅಭಿಯಾನವನ್ನು ಮಾಡ್ತಾ ಇದೆ. ಈಗ 2200 ಕೊಠಡಿಗಳ ನಿರ್ಮಾಣಕ್ಕೆ 360 ಕೋಟಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯದ ವಿವಿಧ ಸರ್ಕಾರಿ ಶಾಲೆಗಳಲ್ಲಿ 2200 ಶಾಲಾ ಕೊಠಡಿಗಳನ್ನು 360 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಲೋಕೋಪಯೋಗಿ ಇಲಾಖೆಗೆ ವಹಿಸಿಕೊಡಲು ಅನುಮೋದನೆ ನೀಡಿದೆ. ಅದರಲ್ಲಿ ಲೋಕೋಪಯೋಗಿ ಇಲಾಖೆಯೊಳಗೆ PRAMC ಅಂತ ಇದೆ.
ಅಂದರೆ 2025-26ನೇ ಆರ್ಥಿಕ ವರ್ಷದಲ್ಲಿ ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ಶಾಲಾ ತರಗತಿ ಕೊಠಡಿಗಳ ನಿರ್ಮಾಣ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆ ವಹಿಸಿ ವಲಯ ಮಟ್ಟದಲ್ಲಿ ಟೆಂಡರ್ ಕರೆಯಲು ಅವಕಾಶ ನೀಡುವುದು ಮತ್ತು ಮೈಸೂರು ಮತ್ತು ಬೆಂಗಳೂರು ವಿಭಾಗಗಳಲ್ಲಿ ಶಾಲಾ ತರಗತಿ ಕೊಠಡಿಗಳ ನಿರ್ಮಾಣ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆಯ ಯೋಜನಾ ರಸ್ತೆ ಆಸ್ತಿ ನಿರ್ವಹಣಾ ಕೇಂದ್ರ PRAMC ಅವರಿಗೆ ವಹಿಸಿ ಕೇಂದ್ರೀಕೃತ ಟೆಂಡರ್ ಕರೆಯಲು ಅವಕಾಶ ನೀಡೋದಕ್ಕೆ ಇವತ್ತು ಕ್ಯಾಬಿನೆಟ್ ನಿರ್ಣಯ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಉಪನಿರ್ದೇಶಕರು ಕಾಮಗಾರಿಗಳ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತೀವ್ರ ಜ್ವರದಿಂದ ಬಳಲ್ತಾ ಇದ್ದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವೈದ್ಯರಿಂದ ಚಿಕಿತ್ಸೆ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಗೆಹ್ಲೋಟ್ ರವರ ಆರೋಗ್ಯ ವಿಚಾರಿಸಿದ್ದಾರೆ. ಗವರ್ನರ್ ಶೀಘ್ರವೇ ಗುಣಮುಖರಾಗುವಂತೆ ಸಿಎಂ ಹಾರೈಸಿದ್ದಾರೆ. ಸಿಎಂಗೆ ಸಚಿವರಾದ ಭೈರತಿ ಸುರೇಶ್ ಹಾಗೂ MC ಸುಧಾಕರ್ ಸಾಥ್ ನೀಡಿದರು. 70ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ 13 ಮಹಿಳೆಯರು ಸೇರಿದಂತೆ ಒಟ್ಟು 70 ಸಾಧಕರನ್ನ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸಮಾಜವಾದಿ ನಾಯಕ ಕೋಣಂದೂರು ಲಿಂಗಪ್ಪ, ಚಲನಚಿತ್ರ ಕ್ಷೇತ್ರದಲ್ಲಿ ನಟ ಪ್ರಕಾಶ್ ರೈ, ವಿಜಯಲಕ್ಷ್ಮಿ ಸಿಂಗ್ ಸೇರಿದಂತೆ ವಿವಿಧ ಕ್ಷೇತ್ರಗಳ 70 ಸಾಧಕರನ್ನ ಆಯ್ಕೆ ಮಾಡಲಾಗಿದೆ. ಇದರ ಜೊತೆಗೆ 2019ನೇ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ಹಿರಿಯ ನಟಿ ಉಮಾಶ್ರೀ, ಹಿರಿಯ ನಿರ್ದೇಶಕ ರಿಚರ್ಡ್ ಕ್ಯಾಸ್ಟ್ಲಿನೋ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಹಾಗೂ ಹಿರಿಯ ನಿರ್ದೇಶಕ NR ನಂಜುಂಡೇಗೌಡರಿಗೆ ಪುಟ್ಟಣ್ಣ ಕಣಗಲ್ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನ ಈ ಸತೆ ಎಲ್ಲದೂ ರೆಡಿಯಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಸಭೆ ಆಗಿ ನಮ್ಮ ಲಿಸ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಈ ಸತೆ ಬಹಳ ವಿಶೇಷವಾಗಿದ್ದು ಏನಂತಂದರೆ ಹಿರಿಯ ಸ್ವತಂತ್ರ ಹೋರಾಟಗಾರರು, ಅನೇಕ ಸಾಮಾಜಿಕ ಚಳವಳಿಗನ್ನ ನೇತಾರರಾಗಿದ್ದಂಥ ಹಿರಿಯ ಸಮಾಜವಾದಿ ನಾಯಕ ಕೋಣಂದೂರು ಲಿಂಗಪ್ಪ ಅವರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಆಗಿದೆ, ಬಹಳ ಮುಖ್ಯವಾಗಿತ್ತು. ಅದರ ಜೊತೆಗೆ ರಾಜ್ಯೋತ್ಸವ ಪುರಸ್ಕೃತ ಪಟ್ಟಿಯಲ್ಲಿ ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡುವಂಥ ಪೌರ ಕಾರ್ಮಿಕರು ದುಡಿಯುವಂಥವರಿಗೂ ಈ ಸತಿ ಗುರುತಿಸಿ ಬೆಂಗಳೂರಿನ ಶ್ರೀಮತಿ ಫಕೀರವ್ವ ಅನ್ನೋ ಹೆಣ್ಮಗಳಿಗೆ ಕೊಟ್ಟಿದ್ದೀವಿ. ವಿಜಯಪುರ ಜಿಲ್ಲೆ ಸಿಂದಗಿಯ ನಿವೃತ್ತ ಶಿಕ್ಷಕರಾಗಿರುವಂತಹ ಪೂಜಾರ ಅವರು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಕರಾಗಿರುವಂತಹ ಪೂಜಾರ ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಇಡೀ ನನ್ನ ಜೀವನದ ಸಾಧನೆಗಳನ್ನು ಗಮನಿಸಿ ಕರ್ನಾಟಕ ಸರ್ಕಾರವು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಬಹಳಷ್ಟು ಸಂತೋಷ ಇದೆ. ನನ್ನ ನನಗೆ 83 ವರ್ಷ. ಇಂಥ ಬದುಕಿನ ಮುಸ್ಸಂಜೆಯ ಸಮಯದಲ್ಲಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ನನ್ನ ಸೇವೆಯನ್ನು ಗಮನಿಸಿ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಬಹಳಷ್ಟು ಸಂತೋಷ ಇದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಬಾಗಲಕೋಟೆಯ NG ಗಂಗೂರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಹೀಗಾಗಿ ನಾಗಲಿಂಗಪ್ಪ ಕುಟುಂಬ ಮತ್ತು ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ನಾಗಲಿಂಗಪ್ಪ ಅವರಿಗೆ ಸಿಹಿ ತಿನ್ನಿಸಿ, ಪಟಾಕಿ ಸಿಡಿಸಿ ಕುಟುಂಬಸ್ಥರು, ಸ್ನೇಹಿತರು ಸಂಭ್ರಮಿಸಿದರು. ಇದಕ್ಕಾಗಿ ಬಹಳ ಹೆಮ್ಮೆ ಅನಿಸಿದೆ. ಹಾಗೂ ಕರ್ನಾಟಕ ಸರ್ಕಾರ ಕಲಾಕಾರರನ್ನು ಗುರುಸಿ ಧನ್ಯವಾದಗಳು. ಹಾಗೂ ನಾನು ಇಲ್ಲಿವರೆಗೆ ಮಿನಿಮಮ್ ಕಡಿಮೆ ಅಂದರೆ ಒಂದು 60 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಇಲ್ಲಿ ನಮ್ಮ ಏರಿಯಾ ಕೂಡ ಎಲ್ಲ ಈ ನಾಗವಾಡ ಡಿಸ್ಟಿಕ್ನಾಗೆಲ್ಲ ಕೆಲಸ ಭಾಳ ಕಡೆ ಹುಡುಗರು ಹೋಗ್ಯಾವು. ಹೊಸ ಬಿಲ್ಡಿಂಗಿಗೆ ಪೇಂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸೆಂಟ್ರಿಂಗ್ ಕುಸಿದು ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು 3 ಗಾಯಗೊಂಡಿದ್ದಾರೆ. ಬೆಂಗಳೂರಿನ KR-ಪುರ ಕ್ಷೇತ್ರದ ಪೈ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಯೂಸಫ್ ಶರೀಫ್ ಮೃತ ಕಾರ್ಮಿಕ 4ನೇ ಫ್ಲೋರ್ ಸೆಂಟ್ರಿಂಗ್ ಮೇಲೆ ನಿಂತು ಯೂಸಫ್ ಪೇಂಟಿಂಗ್ ಅನ್ನು ಮಾಡ್ತಾ ಇದ್ದ. ಈ ವೇಳೆ ಸೆಂಟ್ರಿಂಗ್ ಕುಸಿದಿದ್ದು ಕಾರ್ಮಿಕ ಕೆಳಗಡೆ ಬಿದ್ದಿದ್ದಾನೆ. ಗ್ರೌಂಡ್ ಫ್ಲೋರ್ನಲ್ಲಿದ್ದಂಥ ಟೀ ಅಂಗಡಿಯಲ್ಲಿ ಆಕಾಶ್ ಮತ್ತು ತನುಜಾ ದಂಪತಿ ಟೀ ಕುಡಿತಾ ಇದ್ರು. ಈ ವೇಳೆ ಅವಘಡ ಸಂಭವಿಸಿದ್ದು ದಂಪತಿಗೆ ಗಾಯಗಳಾಗಿದೆ. ಸ್ಥಳಕ್ಕೆ ವೈಟ್ಫೀಲ್ಡ್ ವಿಭಾಗದ DCP ಪರಶುರಾಮ್ ಸೋಕೋ ಟೀಮ್ನ ಪರಿಶೀಲನೆ ಮಾಡ್ತಾ ಇದ್ದು ಬಿಲ್ಡಿಂಗ್ ಮಾಲೀಕ ಮತ್ತು ಕಾಂಟ್ರಾಕ್ಟರ್ ವಿರುದ್ಧ ಮಹದೇವಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಹಳೆ ಕಟ್ಟಡ, ಅದಕ್ಕೆ ರಿನೋವೇಷನ್ ಮಾಡ್ತಾ ಇದ್ದಾರೆ. ಅದು ಅಬ್ದುಲ್ ವಹೀದನ್ ಅವರಿಗೆ ಸೇರಿದ ಕಟ್ಟಡ ಅಂತ ತಿಳಿದುಬಂದಿದೆ. ಆ ಕಟ್ಟಡ ರಿನೋವೇಷನ್ ಮಾಡೋಂಥ ಸಂದರ್ಭದಲ್ಲಿ ಅದಕ್ಕೆ ಹಾಕಿರುವಂಥ ಸ್ಕಾಫೋಲ್ಡಿಂಗ್ಸ್ ಏನಿದೆ, ಸರ್ವೆಗಳು, ಅದು ಮುರಿದು ಬಿಟ್ಟು ಒಬ್ಬರು ಯೂಸುಫ್ ಶರೀಫ್ ಅಂತೇಳಿ ಲೇಬರ್ ಅವರು ಮೃತಪಟ್ಟಿದ್ದಾರೆ. ಮತ್ತು ಆಕಾಶ್ ಮತ್ತು ತನುಜಾ ಅಂಥೇಳಿ ಇಬ್ಬರು ದಂಪತಿಗಳು ಅವರು ಫಸ್ಟ್ ಫ್ಲೋರಲ್ಲಿ ಕೆಫೆಲಿ ಟೀ ಕುಡಿತಾ ಇದ್ದವರು, ಅವರಿಗೆ ಗಾಯಗಳಾಗಿದ್ದಾರೆ. ಅವರು ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಒಂದು ಮೃತ ವ್ಯಕ್ತಿಯನ್ನು ಸಿ ವಿ ರಾಮನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಪಾಪರಪುಟ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿ ತೆರಳಿದ್ದ ಪ್ರವಾಸಿಗರಿಗೆ ಹುಲಿಗಳ ದರ್ಶನ ಆಗಿದೆ. ತನ್ನ 2 ಮರಿಗಳ ಜೊತೆಗೆ ಹುಲಿ ದರ್ಶನ ಕೊಟ್ಟಿದ್ರೆ, ಇನ್ನೊಂದು ಕಡೆ ಹುಲಿಯೊಂದು ಕುಂಟುತ್ತಾ ಸಾಕ್ತಿರೋ ದೃಶ್ಯ ಕಂಡು ಬಂದಿದೆ. ಕೆರೆಯಲ್ಲಿ ತನ್ನ 2 ಮರಿಗಳೊಂದಿಗೆ ವಿಹರಿಸ್ತಾ ಇರುವ ಹುಲಿಯನ್ನು ಕಂಡು ಪ್ರವಾಸಿಗರು ಪುಳಕಿತರಾದರು. ಈ 2 ದೃಶ್ಯಗಳ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಮೈಸೂರಿನ HD ಕೋಟೆ ಸರಗೂರು ಭಾಗದಲ್ಲಿ ಹುಲಿ ಭಯ ಹಿನ್ನೆಲೆಯಲ್ಲಿ ಸಂಜೆ ವೇಳೆಯ ಸಫಾರಿಗೆ ಬ್ರೇಕ್ ಹಾಕಲಾಗಿದೆ. ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಂಡೀಪುರ, ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ HD ಕೋಟೆ, ಸರಗೂರು, ನಂಜನಗೂಡು, ಗುಂಡ್ಲುಪೇಟೆ ತಾಲೂಕುಗಳಲ್ಲಿ ನಿರಂತರ ಹುಲಿ ದಾಳಿ ಆಗ್ತಾ ಇದೆ. ಹುಲಿ ದಾಳಿ ತಡೆಗಟ್ಟುವಂತೆ ರೈತ ಸಂಘಟನೆಗಳು ಒತ್ತಾಯದ ಮೇರೆಗೆ ಸಂಜೆ ವೇಳೆಯ ಸಫಾರಿಯನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ನಿಷೇಧಿತ ಪದ ಬಳಕೆ ಮಾಡಿ MLC CT ರವಿ ಮತ್ತೆ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ. ಈಗ ಕ್ಷಮೆಯನ್ನ ಯಾಚಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದಂಥ ಅವರು, ಸವಿತಾ ಸಮಾಜ ಅಥವಾ ಹಡಪದ ಸಮಾಜವನ್ನು ನಾನು ಅಪಮಾನಿಸುವಂತೆ ಕೆಲಸ ಮಾಡಿಲ್ಲ. ಪ್ರತ್ಯಕ್ಷವಾಗಿರಲಿ ಪರೋಕ್ಷವಾಗಿರಲಿ ನನ್ನ ಕಡೆಯಿಂದ ಯಾರಿಗಾದರೂ ನೋವಾಗಿದ್ರೆ ಕ್ಷಮೆಯನ್ನ ಯಾಚಿಸ್ತೇನೆ ಅಂತ ಹೇಳಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರಿನ ಗೋಕುಲ ಬಡಾವಣೆ ನಿವಾಸಿ ವಕೀಲ ರಾಜು ಶವವಾಗಿ ಪತ್ತೆಯಾಗಿದ್ದಾರೆ. ಲಕ್ಷ್ಮಣ ತೀರ್ಥ ನದಿಯಲ್ಲಿ ವಕೀಲ ರಾಜು ಶವ ಪತ್ತೆಯಾಗಿದೆ. ವಕೀಲ ರಾಜು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಕಾರಣ ತಿಳಿದು ಬಂದಿಲ್ಲ. ಬಿಳಿಕೆರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭ ಮಾಡಿದ್ದಾರೆ. ನಿನ್ನೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರಟ ವಕೀಲ ರಾಜು ರಾತ್ರಿ ಆದರೂ ವಾಪಸ್ ಬರದೇ ಇರುವಂತಹ ಹಿನ್ನೆಲೆ ಕುಟುಂಬಸ್ಥರಿಂದ ಹುಡುಕಾಟ ನಡೆಸಲಾಗಿತ್ತು. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡುವಂತೆ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ತಡೆದು ಅನ್ನದಾತರು ಅಹೋರಾತ್ರಿ ಧರಣಿಯನ್ನು ಮುಂದುವರೆಸಿದ್ದಾರೆ. ಈಗಾಗಲೇ ಕಬ್ಬು ಕಟಾವು ಶುರುವಾಗಿದೆ. ಕಾರ್ಖಾನೆಗಳು ಆರಂಭವಾಗ್ತಾ ಇದ್ದು, ಸರ್ಕಾರ ಮತ್ತು ಕಾರ್ಖಾನೆಗಳು ಇದುವರೆಗೂ ದರ ಘೋಷಣೆ ಮಾಡಿಲ್ಲ. ಹಾಗಾಗಿ ಕೂಡಲೇ ಸಕ್ಕರೆ ಸಚಿವರು ಬಂದು ದರ ಘೋಷಣೆ ಮಾಡುವವರೆಗೂ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ನಾಳೆ ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳನ್ನು ಕಡ್ಡಾಯವಾಗಿ ತೆಗೆಯಬೇಕು. ಜೊತೆಗೆ ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಅಂತ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಜೊತೆಗೆ ಜಿಲ್ಲಾಡಳಿತ ಕನ್ನಡ ಬಾವುಟವನ್ನು ಹಾರಿಸಬೇಕು ಅಂತ ಮನವಿಯನ್ನು ಮಾಡಲಾಗಿದೆ. ಕೋಲಾರದ KGF ನಗರದಲ್ಲಿ 5 ಬಾರ್ಗಳಿಗೆ ಅಬಕಾರಿ ಇಲಾಖೆ ಬೀಗ ಹಾಕಿದೆ. ಬಾರ್ಗಳ ಸ್ಥಳಾಂತರಕ್ಕೆ ಸಾರ್ವಜನಿಕರ ಒತ್ತಾಯ ಹಿನ್ನೆಲೆ ಶಾಸಕಿ ರೂಪಾ ಶಶಿಧರ್ ಸೂಚನೆಯಂತೆ ಬಾರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಬಸ್ ನಿಲ್ದಾಣದಲ್ಲೇ 30 ವರ್ಷಗಳಿಂದ ಲೈಸೆನ್ಸ್ ಪಡೆದು ಬಾರ್ಗಳನ್ನು ನಡೆಸಲಾಗ್ತಾ ಇದ್ದು, ಸರ್ಕಾರಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಾರ್ಗಳನ್ನು ಕಂಡು ಜಿಲ್ಲಾಧಿಕಾರಿ ರವಿ ಗರಂ ಆಗಿದ್ರು. ಸದ್ಯ DC ಸೂಚನೆಯ ಮೇರೆಗೆ ಬಾರ್ಗಳಿಗೆ ಬೀಗ ಹಾಕಲಾಗಿದೆ. ತಾತ್ಕಾಲಿಕವಾಗಿ ಬಾರ್ ಲೈಸೆನ್ಸ್ ಅಮಾನತು ಮಾಡಲಾಗಿದೆ. ಹುಬ್ಬಳ್ಳಿಯ ಧಾರವಾತಿ ಆಂಜನೇಯ ಮಂದಿರದಲ್ಲಿದ್ದಂಥ ಭಕ್ತರ ಆರಾಧ್ಯ ದೈವ ಮೂಕಪ್ಪಜ್ಜ ಎತ್ತು ನಿಧನವಾಗಿದೆ. ಮೂಕಪ್ಪಜ್ಜ ಎತ್ತಿನ ನಿಧನಕ್ಕೆ ಭಕ್ತರು ಕಣ್ಣೀರನ್ನು ಹಾಕಿದ್ದಾರೆ. ಧಾರವತಿಯ ಕಳಸದಂತಿದ್ದಂಥ ಮೂಕಪ್ಪಜ್ಜನ ಅಗಲಿಕೆ ಭಕ್ತರನ್ನು ಘಾಸಿಗೊಳಿಸಿದೆ. ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಅನ್ವಯ ಗೋಕುಲ್ ಗ್ರಾಮದ ಧಾರಾವತಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಬಿಟ್ರಿ ಅದನ್ನು ಜಪ ಮಾಡೀನಿ ರೀ. ಮಾಡಿದಕ್ಕೆ ಏನಾರು ಕಲಸ ಅಂದ್ರೆ ಮಂಜು ಉಣ್ಕಲ್ ಹೋದ್ರಿ ಇವರೆಲ್ಲರೂ ಕೂಡ್ಕೊಂಡು ಆತಂತ ಕಲಿಸೀನಿ ರೀ. ಅವ್ರು ಕಲಿಸಿಂದ ಇಷ್ಟೆಲ್ಲ ಇದು ಮಾಡ್ಕೊತ ಬಂದ್ರೆ ಭಕ್ತರ ಕಡೆಗೆ ಸರ್ ಇದು ಹಾಕಿತ್ತು ರೀ. ಅದು ಮಂದಿ ದಾಡ್ತಿತ್ತು ರೀ. 3 ಅಂತ ಸ್ಪೀಡಿಂಗ್ ಮೇಲೆ ಹತ್ತಿತ್ತು ರೀ. ಈಗ ಗುಡಿಯಾಗ ಕೈ ಬಿಟ್ರೆ ತಾನ ಸಹ ಮಾಡ್ತಿತ್ತು ರೀ. ಗರ್ ಗುಡಿಯಾಗ ಹೋಗ್ತಿತ್ತು ರೀ.
ಸುತ್ತಮುತ್ತಲ ಹಳ್ಳಿಯಾರು ಎಲ್ಲರೂ ಬರೀ ಅದು ನೋಡಕ್ಕಂತ ಬರ್ತಿರ್ತಾರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಐತಿ ಗುಂಡಿ ಸರಿ ಐತಿ ಅನ್ನಕತ್ತಾರೆ ಮೇಲಧಿಕಾರಿಗಳ ಆದೇಶ ಉಲ್ಲಂಘನೆ ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನ ತೋರಿದ ಆರೋಪದಡಿ ಹುಮಾನಾಬಾದ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಮಾನತಾಗಿದ್ದಾರೆ. ಬಿಸಿಎಂ ಇಲಾಖೆ ಅಧಿಕಾರಿ ವಿಠಲ್ ಸೇಡಂಕರ್ ಅವರನ್ನ ಅಮಾನತು ಮಾಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಗಿರೀಶ್ ಬಂದೋಲೆ ಆದೇಶ ಹೊರಡಿಸಿದ್ದಾರೆ. ತನಿಖೆ ವೇಳೆ ಅಧಿಕಾರಿಯ ಕರ್ತವ್ಯ ನಿರ್ಲಕ್ಷ್ಯ ಆಗಿರುವುದು ಬೆಳಕಿಗೆ ಬಂದಿದ್ದು ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ವರದಿಯಲ್ಲಿ ಸಲ್ಲಿಕೆಯಾಗಿದೆ. ಪರಿಶೀಲನಾ ವರದಿ ಆಧರಿಸಿ ಅಮಾನತುಗೊಳಿಸಲಾಗಿದೆ. ಬೆಂಗಳೂರು ನಗರದ ವೈದ್ಯಕೀಯ ಕ್ಷೇತ್ರ ಮತ್ತೊಮ್ಮೆ ಅಪರೂಪದ ಕಾರ್ಯಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ಬೆಳಗ್ಗೆ ನಡೆದಂಥ ವಿಶಿಷ್ಟ ಕಾರ್ಯಾಚರಣೆಯಲ್ಲಿ ನಾರಾಯಣ ಹೆಲ್ತ್ ಆಸ್ಪತ್ರೆ ಹಾಗೂ BMRCL ಸಹಯೋಗದೊಂದಿಗೆ ದಾನಿಯೊಬ್ಬರ ಶ್ವಾಸಕೋಶವನ್ನು ಗುರುಗುಂಟೆಪಾಳ್ಯದಿಂದ ಬೊಮ್ಮಸಂದ್ರದವರೆಗೂ 1 ಗಂಟೆ 8 ನಿಮಿಷಗಳಲ್ಲಿ ತಲುಪಿಸಲಾಯಿತು. ಈ ಬಾರಿಯ ಕಂಬಳದ ಸೀಸನ್ ಶುರುವಾಗಿದೆ. ಸಾಂಪ್ರದಾಯಿಕ ರೀತಿಯ ಕಂಬಳ ನಡೆಸಲು ಎಲ್ಲಾ ತಯಾರಿ ಮಾಡಿಕೊಳ್ಳಲಾಗಿದೆ. ಸಾಂಪ್ರದಾಯಿಕ ಕಂಬಳದ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಉಡುಪಿ ಜಿಲ್ಲೆಯ 24 ಕಡೆ ಸಾಂಪ್ರದಾಯಿಕ ಕಂಬಳಕ್ಕೆ ದಿನ ನಿಗದಿಯಾಗಿದೆ. ನವೆಂಬರ್ 21ರಿಂದ ಡಿಸೆಂಬರ್ 25ರವರೆಗೆ ಕೊಡೇರಿ, ಕಿರಾಡಿ, ಬನ್ನಾಡಿ ಸೇರಿದಂತೆ ಒಟ್ಟು 21 ಕಡೆಗಳಲ್ಲಿ ಸಾಂಪ್ರದಾಯಿಕ ಕಂಬಳ ನಿಗದಿಯಾಗಿದೆ. ಉಳಿದಂತೆ ಇತಿಹಾಸ ಪ್ರಸಿದ್ಧ ಬಂಡಾರು, ಕೊಡವೂರು ಕಂಬಳಗಳು ಸಂಕ್ರಾಂತಿಯ ನಂತರ ನಿಗದಿಯಾಗಲಿವೆ. ಈ ಬಾರಿ ಕಂಬಳಕ್ಕೆ ಸರ್ಕಾರ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಹೊಸ ಹುರುಪಿನೊಂದಿಗೆ ಸಮಿತಿಗಳು ಸಿದ್ಧತೆ ನಡೆಸ್ತಾ ಇವೆ. ಮಲೆನಾಡಿನ ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧ ಚಂದ್ರಗುತ್ತಿ ಶ್ರೀ ರೇಣುಕಾಂಬ ದೇಗುಲದ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ. ತಹಶೀಲ್ದಾರ್ ಮಂಜುಳಾ ಹೆಗಡಾಳ್ ಸಮ್ಮುಖದಲ್ಲಿ ಕಾಣಿಕೆ ಹುಂಡಿ ಹಣ ಎಣಿಕೆಯನ್ನ ಮಾಡಲಾಯಿತು. ಒಟ್ಟು 40,93,720 ರೂಪಾಯಿ ಕಾಣಿಕೆ ಹಣ ಸಂಗ್ರಹವಾಗಿದೆ.